ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹೆಸರಿನಲ್ಲಿ ಈತನದೊಂದು ಗ್ಯಾಂಗ್ ಇದೆ ಅಂತೆ. ಈತನ ಜೊತೆಗೆ ಬಹಳಷ್ಟು ಜನ ಇದ್ದಾರೆ. ಇದರಲ್ಲಿ ಇನ್ಫ್ಲೂಯೆನ್ಸರ್ಸ್ಗಳು ಕೂಡ ಇದ್ದಾರೆ. ಈತ ಒಂದು ಕೇಸನ್ನ ಹಿಡಿಯೋದು, ಆ ಕೇಸನ್ನ ಹಿಡಿದು ಆತ ಒಬ್ಬ ಇನ್ಫ್ಲೂಯೆನ್ಸರ್ಗೆ ಈ ವಿಚಾರದ ಬಗ್ಗೆ ಮಾತಾಡಿ ಅಂತ ಹೇಳೋದು, ಆ ಇನ್ಫ್ಲೂಯೆನ್ಸರ್ ಆ ವಿಚಾರವನ್ನ ಮಾತಾಡಿ ಅದನ್ನ ಅವರು ವೈರಲ್ ಮಾಡಿ ಶೇಮ್ ಮಾಡೋದು. ಈ ರೀತಿ ಎಲ್ಲಾ ರೀತಿಯಾದಂತ ಟೆಕ್ನಿಕ್ಗಳನ್ನ ಪರ್ಮಿಷನ್ ಗ್ಯಾಂಗ್ ಮಾಡುತ್ತೆ. ರೋಡಲ್ಲಿ ಓಡಾಡೋಂಗಿಲ್ಲ, ರೋಡಲ್ಲಿ ಗಾಡಿ ಓಡಿಸೋಂಗಿಲ್ಲ, ಅಡ್ಡ ಹಾಕೋದು, ದೊಡ್ಡವರ ಮಕ್ಕಳನ್ನ ಬೆದರಿಸೋದು, ಈ ರೀತಿಯಾಗಿ ಹಲವಾರು ವಿಚಾರಗಳಲ್ಲಿ ಈ ವ್ಯಕ್ತಿಯ ಹೆಸರು ಕೇಳಿ ಬರ್ತಾ ಇದೆ. RTI ಹೆಸರಿನಲ್ಲಿ ಗ್ಯಾಂಗ್ ಕಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರ ಪರಮೇಶ್. RTI ಕಾರ್ಯಕರ್ತನ ಹೆಸರಲ್ಲಿ ಪರಮೇಶ್ ಭಾರಿ ಗೋಲ್ಮಾಲ್ ನಡೆಸ್ತಾ ಇದ್ದಾರೆ ಎನ್ನುವಂತಹ ಆರೋಪ ಜನಸಾಮಾನ್ಯರಿಂದ ಕೇಳಿ ಬರ್ತಾ ಇದೆ. RTI ಅರ್ಜಿ ಹಾಕಿ ತನ್ನದೇ ಗ್ಯಾಂಗ್ ನಿಂದ ವಸೂಲಿ ಮಾಡಿಸ್ತಾರೆ ಪರಮೇಶ್. ಇವ್ರದೊಂದು ಗ್ಯಾಂಗ್ ಇದೆ, ಒಂದು 4-5 ಜನರ ಗ್ಯಾಂಗ್. ಇವರು ತುಂಬಾ ಚೆನ್ನಾಗಿ, ತುಂಬಾ ಸಕ್ಸಸ್ಫುಲ್ ಆಗಿ ಸುಲಿಗೆ ಕಾರ್ಯಕ್ರಮವನ್ನ ಮಾಡ್ತಾರೆ ಅನ್ನೋದು ಅವ್ರ ಮೇಲೆ ಇರುವಂತಹ ಆರೋಪ. ಇತ್ತೀಚೆಗೆ ಒಂದು ವಿಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇತ್ತೀಚೆಗೆ ಹೋಟೆಲ್ ಉದ್ಯಮಕ್ಕೆ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅನ್ನುವಂತ ಆರೋಪ ಪರಮೇಶ್ ಮೇಲೆ ಇದೆ. ಹಣಕ್ಕೆ ಡಿಮ್ಯಾಂಡ್ ಮಾಡಿಸಿ ಸಿಕ್ಕಿ ಬಿದ್ದಿದ್ದ ಪರಮೇಶ್ ಅಂಡ್ ಗ್ಯಾಂಗ್. ಇತ್ತೀಚೆಗೆ ಹೋಟೆಲ್ ಉದ್ಯಮಿಗೆ ಬ್ಲಾಕ್ ಮೇಲೆ ಮಾಡಿ ಹಣ ವಸೂಲಿ ಮಾಡಿದ್ದಾರೆ ಅನ್ನುವಂತ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಹಣಕ್ಕೆ ಡಿಮಾಂಡ್ ಮಾಡಿ ಸಿಕ್ಕಿ ಬಿದ್ದಿತ್ತು ಪರಮೇಶ್ ಅಂಡ್ ಗ್ಯಾಂಗ್. ಹೋಟೆಲ್ ಉದ್ಯಮಿಯಿಂದ 2 ಲಕ್ಷ ಹಣ ತೆಗೆದುಕೊಳ್ಳುವಾಗ ರೇಡ್ ಆಗಿತ್ತು. 10 ಲಕ್ಷಕ್ಕೇನೋ ಡಿಮಾಂಡ್ ಇಟ್ಟಿದ್ರಂತೆ. 2 ಲಕ್ಷ ಅಡ್ವಾನ್ಸ್ ಪಡೆಯೋದಕ್ಕೆ ಅಂತ ಅವರ ಟೀಮ್ನ ಬೃಂದ ಅನ್ನೋರು ಬಂದಿದ್ರು. ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ನಲ್ಲಿ ಪರಮೇಶ್ ವಿರುದ್ಧ FIR ಕೂಡ ದಾಖಲಾಗಿದೆ. ರವೀಶ್ ಗೌಡ ಎಂಬುವರಿಂದ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿದ್ದು, ಅದರಲ್ಲಿ ಇವರ ಇಡೀ ಟೀಮ್ ಈ ಒಂದು FIR ನಲ್ಲಿ ಇದೆ. ಬೃಂದ A1, ಮಂಜುನಾಥ್ A2 ಮತ್ತು A3 ಪರಮೇಶ್ ಹಣಕ್ಕೆ ಡಿಮ್ಯಾಂಡ್ ಮಾಡುವ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿತ್ತು ಬೃಂದ ಅಂಡ್ ಟೀಮ್. ಅದರಲ್ಲಿ ಪರಮೇಶ್ ಕೂಡ ಇದ್ದಾರೆ. ಪರಮೇಶ್ ಗ್ಯಾಂಗ್ ನಲ್ಲೇ ಇದ್ದಾರೆ ಬೃಂದ. ಈ ಬೃಂದ ಈ ಕೇಸ್ನ A1. ಬೃಂದ ಲಾಕ್ ಆಗ್ತಾ ಇದ್ದಂತೆ ಪರಮೇಶ್ ಅಂಡ್ ಮಂಜುನಾಥ್ ಎಸ್ಕೇಪ್ ಆಗ್ತಾರೆ. ಬೃಂದ ಅಂಡ್ ಗ್ಯಾಂಗ್ ನ ಮಾಸ್ಟರ್ ಮೈಂಡ್ ಈ ಪರಮೇಶ್ ಅಂತ ಹೇಳಲಾಗುತ್ತೆ. ಹಾಗಾದರೆ ಈ ಒಂದು FIR ಕೂಡ ನನ್ನ ಬಳಿ ಇದೆ. ಏನದು FIR ಅಂತ ಅಂದರೆ, ಸ್ವಲ್ಪ ಓದ್ತೀನಿ, ಯಾಕಂದ್ರೆ ಈ FIR ಹಿನ್ನೆಲೆಯಲ್ಲಿ ಅವ್ರ ಮೇಲೆ ರೌಡಿ ಶೀಟ್ ಓಪನ್ ಮಾಡಿದ್ದಾರೆ. ಆದರೆ ಈಗಲೂ ಕೂಡ ಅವರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ, ಸುಲಿಗೆ ಮಾಡ್ತಾ ಇದ್ದಾರೆ, ದೌರ್ಜನ್ಯ ಮಾಡ್ತಾ ಇದ್ದಾರೆ ಅನ್ನುವಂತಹ ಬಹಳಷ್ಟು ಕರೆಗಳು ಟಿವಿ ಚಾನೆಲ್ಗೆ ಬರ್ತಾ ಇದೆ. ನಾವು ಯಾರಪ್ಪ, ನಮಗೂ ಕೂಡ RTI ಕಾರ್ಯಕರ್ತರಂದ್ರೆ ತುಂಬಾ ರೆಸ್ಪೆಕ್ಟ್. RTI ಕಾರ್ಯಕರ್ತರಂದ್ರೆ ನಮಗೂ ಕೂಡ ಒಂದು ಸಮಾಜದ ಅನ್ಯಾಯಗಳನ್ನ, ಸಮಾಜದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ ಹಗರಣಗಳನ್ನ ಬಯಲಿಗೆ ಎಳಿತಾರೆ, ಸ್ವಾಸ್ಥ್ಯ ಸಮಾಜಕ್ಕೋಸ್ಕರ ಹೋರಾಡ್ತಾರೆ ಅನ್ನುವಂತಹ ಒಂದು ಗೌರವ ನಮಗಿದೆ. ಇಂತಹ ಸಂದರ್ಭದಲ್ಲಿ ಸುಮ್ಮನೆ ಯಾರಾದರೂ ಈ ಥರ RTI ಕಾರ್ಯಕರ್ತರ ಮೇಲೆ ಹೇಳ್ಬೋದು ಅನ್ನೋ ಕಾರಣಕ್ಕೆ ನಾವು ಸ್ವಲ್ಪ ಹೋಮ್ವರ್ಕ್ ಮಾಡಬೇಕಾಯಿತು. ಯಾಕೆ ಅಂತಂದರೆ ನಾವು ಆನ್ ಏರಲ್ಲಿ ಈ ವಿಚಾರ ಮಾತಾಡ್ತಾ ಇದ್ದೀವಿ ಅಂತಂದರೆ FIRಗಳನ್ನು ಇಟ್ಕೊಂಡು ಮಾತಾಡಬೇಕಾಗುತ್ತೆ. ಹಾಗಾಗಿ FIRನ ಇಟ್ಕೊಂಡು ಇವತ್ತು ಮಾತಾಡ್ತಾ ಇದ್ದೀವಿ. ಸೊ ಈ ಒಂದು FIRನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಓರಿಯಾನ್ ಮಾಲ್ನ ಶರ್ಟಾನ್ ಹೋಟೆಲ್ಗೆ ಬೃಂದಾ, ಮಂಜುನಾಥ್, ಪರಮೇಶ್ ಎಂಬುವರು ಬಂದು ಅವ್ರ ಜೊತೆ ಮಾತುಕತೆ ಮಾಡಿ ಸುಮಾರು
15 ಲಕ್ಷ ರೂಪಾಯಿ ಕೊಟ್ಟರೆ ನಾವು ಕೇಸ್ ವಾಪಸ್ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು. ನಾನು ಜಾಸ್ತಿ ಆಗುತ್ತೆ ಅಂದಿದ್ದಕ್ಕೆ ಅವರು 13 ಲಕ್ಷ ಕೊಡಿ ಮಾತುಕತೆಯನ್ನು ಮುಕ್ತಾಯ ಮಾಡೋಣ ಅಂತ ಅಂದರು. ಯಾವ ನಂಬರಿಂದ ಕಾಲ್ ಮಾಡಿದ್ರು ಅಂತ ನಂಬರ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ವಾಟ್ಸಪ್ ಮೆಸೇಜ್ ಮುಖಾಂತರ ಬೇಡಿಕೆ ಇಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ದುಡ್ಡು ಕೊಡದೇ ಇದ್ದಲ್ಲಿ ನಿಮ್ಮ RG ಗ್ರ್ಯಾಂಡ್ ಹೋಟೆಲ್ ಮತ್ತು ಕನ್ವೆನ್ಷನ್ ಹಾಲ್ ಅನ್ನ ಕೆಡವಲು ಕಾನೂನು ಬಾಹಿರವಾಗಿ ಎಲ್ಲಾ ವಿಧಾನಗಳನ್ನ ತೆಗೆದುಕೊಳ್ಳುವುದಾಗಿ ಬ್ಲ್ಯಾಕ್ ಮೇಲ್ ಮತ್ತು ಬೆದರಿಕೆ ಹಾಕಿ ಬಲ ಪ್ರಯೋಗ ಅಥವಾ ಆ ಥರದ್ದೇನೋ ಮಾಡ್ತಾ ಇದ್ದಾರೆ ಅಂತ ಪರಮೇಶ್ ಅವರ ವಿರುದ್ಧ ಕಾನೂನು ರೀತ್ಯ ಕ್ರಮ ಜರುಗಿಸಬೇಕು ಅಂತ ದೂರು ಕೊಟ್ಟಿರುವಂತಹ ದೂರಿನ ಪ್ರತಿ FIR ಪ್ರತಿ ಇಲ್ಲಿದೆ. ಅಂದರೆ ಯಾರೋ ಒಬ್ರು ಹೋಟೆಲ್ ಮತ್ತು ಕನ್ವೆನ್ಷನ್ ಹಾಲ್ ಅನ್ನು ಕಟ್ಟಿರ್ತಾರೆ, ಅದರಲ್ಲಿ ಸಣ್ಣ ಪುಟ್ಟ ಲೋಪಗಳು ಇದ್ದುವೇನೋ, ಆ ಸಣ್ಣ ಪುಟ್ಟ ಲೋಪಗಳಿಗೆ ಸಂಬಂಧಪಟ್ಟಂತೆ ನಾವು ಕೇಸ್ ಹಾಕಿದ್ದೀವಿ, ನಾವು ದೂರು ಕೊಟ್ಟಿದ್ದೀವಿ, ಆಗ ದೂರನ್ನ ವಾಪಸ್ ತೆಗೆದುಕೊಳ್ಬೇಕಂದ್ರೆ ನೀವು ದುಡ್ಡು ಕೊಡಿ ಅಂತ ಏನೋ ಡಿಮಾಂಡ್ ಮಾಡಿದ್ರಂತೆ. ಡಿಮಾಂಡ್ ಮಾಡಲಾಗಿ ಇಲ್ಲ ಅಷ್ಟಾಗಲ್ಲ ಇಷ್ಟಾಗುತ್ತೆ ಅಂತ ಇವ್ರ ಮಧ್ಯೆ ಕಾನ್ವರ್ಸೇಷನ್ ನಡೆದಿದೆ. ಒಂದು ವೇಳೆ ನೀವು ದುಡ್ಡು ಕೊಡಲಿಲ್ಲ ಅಂತಂದ್ರೆ ನಿಮ್ಮ ಹೋಟೆಲ್ ಮತ್ತು ನಿಮ್ಮ ಕನ್ವೆನ್ಷನ್ ಹಾಲ್ ಅನ್ನ ಕೆಡವಿಸ್ತೀವಿ ಅಂತ ಅವ್ರ ಮೇಲೆ ಇವರು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅನ್ನೋದು ದೂರು. ಒಂದು ವೇಳೆ ಅವರು ಕನ್ವೆನ್ಷನ್ ಹಾಲ್ ಮತ್ತು ಹೋಟೆಲ್ಗಳನ್ನ ಅನಧಿಕೃತವಾಗಿ ಕಟ್ಟಿದ್ದಾರೆ ಅಂತಂದರೆ ಅವ್ರ ವಿರುದ್ಧ ಫೈಟ್ ಮಾಡೋದು ನಿಜಕ್ಕೂ ಕೂಡ ಒಬ್ಬ RTI ಕಾರ್ಯಕರ್ತನ ಆದ್ಯ ಕರ್ತವ್ಯ. ಆದರೆ ಅದನ್ನೇ ಮುಂದಿಟ್ಕೊಂಡು ಹಣಕ್ಕೆ ಬೇಡಿಕೆ ಇಟ್ಟು ಜೇಬು ತುಂಬಿಸ್ಕೊಳ್ಳೋದಿದೆಯಲ್ಲ, ಇದೇ ನಿಜವಾದ ದೌರ್ಜನ್ಯ. ಈ ದೌರ್ಜನ್ಯದ ವಿರುದ್ಧನೇ ನಾವು ಇವತ್ತು ಮಾತಾಡ್ತಾ ಇರೋದು. ಇಂತಹ ವ್ಯಕ್ತಿ ಸಮಾಜದಲ್ಲಿ ಫ್ರೀಯಾಗಿ ಓಡಾಡ್ಕೊಂಡು ಸಿಕ್ಕವ್ರನ್ನೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಓಡಾಡ್ತಾ ಇದ್ರೆ ಇಂತಹವರ ವಿರುದ್ಧ ಕಠಿಣ ಕ್ರಮಗಳನ್ನ ಕೈಗೊಳ್ಬೇಕು. ಯಾಕೆ ಅಂತಂದ್ರೆ ಓಡಾಡಕ್ಕಾಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಯಾಕೆಂದ್ರೆ ನನ್ನ ಮೇಲೆ 10ಕ್ಕೂ ಹೆಚ್ಚು ಕೇಸ್ಗಳಿದ್ರು ಕೂಡ ನನ್ನನ್ನ ಯಾರು ಏನು ಮಾಡ್ಕೊಳಕ್ ಆಗೋದಿಲ್ಲ ಅನ್ನುವಂಥ ದರ್ಪ ಮತ್ತು ದಾರ್ಷ್ಟ್ಯ ಈ ವ್ಯಕ್ತಿಗೆ ಇದ್ದಂಗಿದೆ. ಯಾಕೆ ಅಂದ್ರೆ ಮುಂದಿನ FIRಗಳಲ್ಲಿ ಪದೇ ಪದೇ ವ್ಯಕ್ತಿಗಳು ಇದನ್ನೇ ಹೇಳ್ತಾರೆ, ನನ್ನ ಮೇಲೆ ಬಹಳ ಕೇಸ್ಗಳಿದೆ, ಪೊಲೀಸರು ನನ್ನನ್ನು ಮುಟ್ಟೋ ಶಕ್ತಿನೇ ಇಲ್ಲ, ನೀವೇನ್ ಮಾಡ್ಕೊಳಕ್ ಸಾಧ್ಯ ನಮ್ಮನ್ನ ಅಂತ. ಸೊ ಈ ಗ್ಯಾಂಗ್ ಕೊಡ್ತಾ ಇರುವಂತಹ ಕಾಟಗಳಿಗೆ ಬೇಸತ್ತು ಬಹಳಷ್ಟು ಜನ ಈಗ ರೊಚ್ಚಿಗೆದ್ದಿದ್ದಾರೆ. ಒಂದ್ ವೇಳೆ ನಾವು ಫೋನ್ ಕಾಲ್ ಓಪನ್ ಮಾಡಿದ್ರು ಕೂಡ ಬಹಳಷ್ಟು ಜನ ಕಾಲ್ ಮಾಡಬಹುದೇನೋ. ಇದು FIR ನಂಬರ್ 1. ಸೊ ಈ ರೀತಿ ಹಲವಾರು 10ಕ್ಕೂ ಹೆಚ್ಚು ಕೇಸ್ಗಳು ಈ ವ್ಯಕ್ತಿಯ ಮೇಲೆ ಇದೆ. ಹಾಗಾದ್ರೆ ಯಾರು ಈ ವ್ಯಕ್ತಿ ಪರಮೇಶ್?